ಒಂದು ಸ್ವಲ್ಪ ವೇರಿಯೇಷನ್ಸ್ ಇದೆ. ಈಗ ಡಿಗ್ರಿಯಲ್ಲೇ ಈಗ ತಗೊಂಡ್ರೆ ಡಿಗ್ರಿ ಓದಿರೋರೆಲ್ಲೇ ಬೇರೆ ಬೇರೆ ಏನು ಈಗ ಡಿಗ್ರಿ ಓದ್ಬಿಟ್ಟು ನಾನು FDCನೂ ಆಗ್ಬೋದು, FDA ಅದೊಂದು ಬೇಸಿಕ್ ಇರುತ್ತೆ. ಡಿಗ್ರಿ ಓದಿರೋರೆ PDO ಆಗ್ತಾರೆ, ಅವ್ರ ಬೇಸಿಕ್ ಜಾಸ್ತಿ ಇರುತ್ತೆ. ವಿದ್ಯಾರ್ಹತೆಗಿಂತ ಹುದ್ದೆಗಳ ಆಧಾರದ ಮೇಲೆ ಆವಾಗ ಆ ಟೈಮಲ್ಲಿ ಏನ್ ಫಿಕ್ಸ್ ಮಾಡಿರ್ತಾರೋ ಅದ್ರ ಬಗ್ಗೆ ಇದೆ. ಬಟ್ ನಮ್ಮ ಇಲಾಖೆಯಲ್ಲಿ ತಾಂತ್ರಿಕ ಸಿಬ್ಬಂದಿಗಳಿಗಾಗಿರ್ಬೋದು, ನಿರ್ವಾಹಕರಿಗಾಗಿರ್ಬೋದು, ಮತ್ತೆ ಭದ್ರತಾ ಸಿಬ್ಬಂದಿಗಳಿಗಾಗಿರ್ಬೋದು, ನಿಜವಾಗ್ಲೂ ಆ ಬೇಸಿಕ್ಕು ತೀರಾ ಕಡಿಮೆ. ಆ ಬೇಸಿಕ್ಕು ಸರ್ಕಾರಿ ನೌಕರಲ್ಲಿ ಸ್ವೀಪರ್ ಬೇಸಿಕ್ ಆಗಿದೆ ಮೇಡಮ್. ಓಕೆ ಸರ್, ಇದೀಗ ಮುಂದುವರೆದಂತೆ ಉಮೇಶ್ ರಾವ್ ಅವರು ಬಜೆಟ್ಗೆ ಸಂಬಂಧಪಟ್ಟಂತ ಪ್ರಶ್ನೆಯನ್ನ ಕೇಳಿರುವಂತದ್ದು. ಈ ಒಂದು ಬಜೆಟ್ ನಲ್ಲಿ ಸರಿಸಮಾನ ವೇತನ ಘೋಷಣೆಯನ್ನ ಮಾಡಿಲ್ಲ, ಮತ್ತೆ ಇದಕ್ಕೆ ಸಂಬಂಧಪಟ್ಟಂತ ಯಾವುದೇ ರೀತಿಯ ಅನುದಾನವನ್ನು ಕೂಡ ನೀಡಿಲ್ಲ. ಇದ್ರ ಬಗ್ಗೆ ನಿಮ್ಮ ಮುಂದಿನ ನಡೆ ಏನು ಅನ್ನುವಂತ ಪ್ರಶ್ನೆ ಇವರದು. ಉಮೇಶ್ ಅವರೇ, ನಾವು ಬಜೆಟ್ ಪೂರ್ವ ಈ ಬಗ್ಗೆ ಸಾರಿಗೆ ಸಚಿವರಿಗೆ ನಾವು ಯಾವ ರೀತಿಯಲ್ಲಿ ಎಷ್ಟೆಷ್ಟು ರೀತಿಯಲ್ಲಿ ನಾವು ಅವರಿಗೆ ನಮ್ಮ ಕಷ್ಟ ನಷ್ಟಗಳನ್ನ ನಾವು ಅನುಭವಿಸುತ್ತಿರುವ ನೋವುಗಳನ್ನ ಅವ್ರಿಗೆ ಮನವರಿಕೆ ಮಾಡಿಕೊಟ್ಟಿದ್ದೀವಿ. ಅವರು ಸಹ ಪ್ರಾಮಾಣಿಕವಾಗಿ ಬಜೆಟ್ ನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಒಂದಲ್ಲ ಅಂತ 3 ಸರಿ ಅವ್ರ ಹತ್ರ ಹೋಗಿ ನಾವು ಸರ್ಕಾರಿ ನೌಕರರಿಗೆ ಇರುವ ಸರಿಸಮಾನ ವೇತನ ಕೊಡುವ ನಿಟ್ಟಿನಲ್ಲಿ ನಾವು ಪ್ರಣಾಳಿಕೆ ಭರವಸೆ ನೀಡಿದ್ದೀವಿ. ಅದನ್ನ ಈಡೇರಿಸುವಂತ ನಿಟ್ಟಿನಲ್ಲಿ ನಾವು ಕೆಲಸಗಳನ್ನ ಮಾಡಬೇಕು, ಮತ್ತೆ ಅದಕ್ಕೋಸ್ಕರ ಅನುದಾನಗಳನ್ನ ಮೀಸಲಿಡಬೇಕು ಅಂತ ಮಾನ್ಯ ಸಾರಿಗೆ ಸಚಿವರು ಮುಖ್ಯಮಂತ್ರಿಗಳ ಬಳಿ ಕೇಳ್ಕೊಂಡಿದ್ರು. ಮತ್ತೆ ಆ ಕೇಳ್ಕೊಂಡಿರುವಂತ ವಿಚಾರಗಳು ನಮ್ಗೆ ಹಲವು ಕಡೆಗಳ ಮೂಲಗಳಿಂದನೂ ಗೊತ್ತಿತ್ತು, ಅವರು ಸಹ ನಮ್ಮ ಹತ್ರ ಹೇಳಿದ್ರು. ತದನಂತರ ನಾವು ಸಹ ರಾಜ್ಯದ ಇತರ ಸಚಿವರು, ಶಾಸಕರಿಗೆ ಮನವಿ ಪತ್ರಗಳನ್ನ ನೀಡಿ ಅಲ್ಲಿಂದ ಮುಖ್ಯಮಂತ್ರಿಗಳಿಗೆ ಅವ್ರ ಮೇಲೆ ಒತ್ತಡ ಏರುವಂತ ಕೆಲಸಗಳನ್ನು ಸಹ ನಾವು ಮಾಡಿದ್ವಿ. ಬಜೆಟ್ ನಲ್ಲಿ ಸರ್ಕಾರಿ ನೌಕರಿಗೂ ಸರಿಸಮಾನ ವೇತನ ಕೊಡೋದಿಲ್ಲ ಅಂತ ಘೋಷಣೆ ಮಾಡಿಲ್ಲ, ಹೌದು. ಆದ್ರೆ ಇನ್ನೊಂದು ವಿಚಾರ ತಿಳ್ಕೊಳ್ಳಿ, ನಿಗಮ ಮಂಡಳಿಗಳ ವೇತನಕ್ಕೆ ಸಂಬಂಧಪಟ್ಟಂಗೆ ಬಜೆಟ್ ನಲ್ಲಿ ಘೋಷಣೆಗಳನ್ನ ಮಾಡಿದ್ದು ಇದುವರೆಗೂ ನಾನು ನೋಡಿಲ್ಲ. ಅದು ಆಗಿಲ್ದಿರೋದ್ರೂ ನಾವು ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಅನುದಾನಗಳ ಏನು ನಾವು ಅನುದಾನಗಳನ್ನ ಒದಗಿಸ್ಕೊಂಡು ತದನಂತರ ನಾವು ಸಚಿವರು ನಮ್ಮನ್ನ ಕರೆದು ಮಾತುಕತೆ ಮಾಡಿ ಇದರ ಬಗ್ಗೆ ತೀರ್ಮಾನ ಕೈಗೊಳ್ಳುವ ಭರವಸೆಯನ್ನ ನೀಡಿದ್ರು. ಬಜೆಟ್ನ ನಂತರವೂ ಸಹ ಅವರನ್ನ ಭೇಟಿ ಮಾಡಿದೀವಿ. ಅವರು ಸಹ ಹೇಳ್ತಾ ಇರೋದು ಬಜೆಟ್ನ ಏನು ಮುಗಿದ ನಂತರ ಯಾವ ಬಾಬ್ತಿಗಳಿಂದ ಹಣದ ಕ್ರೋಢೀಕರಣ ಆಗಿದ ಮೇಲೆ ನಾವು ಇದರ ಬಗ್ಗೆ ಚರ್ಚೆಗಳು ಮಾಡೋಣ, ಇದ್ರ ಬಗ್ಗೆ ನಾವು ಸರಿಸಮಾನ ವೇತನ ನೀಡೋದ್ರ ಬಗ್ಗೆ, ನೌಕರರಿಗೆ ನೀಡಿರುವ ಭರವಸೆಗಳು ಈಡೇರಿಸುವ ನಿಟ್ಟಿನಲ್ಲಿ ಏನ್ ಕೆಲಸ ಮಾಡಬೇಕು ಅನ್ನೋದ್ರ ಬಗ್ಗೆ ಅವರು ಚರ್ಚೆ ಮಾಡೋಣ ಅಂತ ಹೇಳಿದ್ದಾರೆ. ಸೊ ಅದಕ್ಕೋಸ್ಕರ ನಾವು ಕಾಯ್ತಾ ಇದ್ದೀವಿ ಉಮೇಶ್ ಅವರೇ. ಮುಂದಿನ ದಿನಗಳಲ್ಲಿ ಒಳ್ಳೆ ವಿಚಾರಗಳು, ಸುದ್ದಿಗಳು ಬರ್ತವೆ ಅನ್ನೋದ್ರ ಇದರಿಂದ ನಂಬಿಕೆಯಿಂದ ನಾವು ಕಾಯ್ತಾ ಇದ್ದೀವಿ. ಸರ್, ಮುಂದುವರಿದಂತೆ ಇದೀಗ ಮತ್ತೆ ಒಬ್ಬ ನೌಕರರು ಕೇಳಿರುವಂತ ಪ್ರಶ್ನೆ ಇದಾಗಿದೆ. ಅವರ ಹೆಸರನ್ನ ಇಲ್ಲಿ ತಿಳಿಸಲಾಗಿಲ್ಲ. ವೇತನಕ್ಕೆ ಸಂಬಂಧಪಟ್ಟಂತೆ ಇನ್ಯಾವುದೋ ರೀತಿಯಲ್ಲಿ ಮುಂದೆ ಮುಷ್ಕರಗಳು ಸಂಭವಿಸಿದ್ರೆ ನೀವು ಕೂಡ ಆ ಹೋರಾಟದಲ್ಲಿ ಭಾಗವಹಿಸುವಂತಹ ಸಾಧ್ಯತೆ ಇದೆಯಾ ಅನ್ನುವಂತ ಪ್ರಶ್ನೆ ಇವರು ಕೇಳಿರುವಂತದ್ದು. ಎಲ್ಲ ಸಂಘಟನೆಗಳು ಒಟ್ಟಾಗಿ ಹೋರಾಟದಲ್ಲಿ ಮುಂದುವರಿತೀರಾ? ಮೇಡಮ್, ಇದು ಪಾಪ ಒಬ್ಬರ ಬೇಡಿಕೆ ಅಲ್ಲ, ಹಲವು ನೌಕರರು ಈ ವಿಚಾರದಲ್ಲಿ ಏನು ಸಾಮಾಜಿಕ ಜಾಲತಾಣದಲ್ಲಿ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಇದು ಒಂದು ರೀತಿಯಲ್ಲಿ ಒಂದು ಉದ್ದೇಶ ಇಟ್ಕೊಂಡು ಹೋಗೋಗಿದ್ರೆ ಖಂಡಿತ ಇದು ಎಲ್ಲಾ ಸಂಘಟನೆಗಳು ಒಗ್ಗೂಡ್ಕೊಂಡು ಹೋಗ್ಬೋದು. ಆದ್ರೆ ಇಲ್ಲಿ ಎತ್ತೇರಿಕೆ ಒಬ್ಬಿದ್ರೆ ಕೋಣ ನೀರು ಬೀಳ್ತಾ ಇದೆ. ಸೊ ಆ ನಿಟ್ಟಿನಲ್ಲಿ ಇರ್ಬೇಕಾದ್ರೆ ನಾವು ಕೇಳ್ತಾ ಇರೋದು ಪ್ರತಿ 4 ವರ್ಷಕ್ಕೊಂದ್ಸಲಿ ಈ ರೀತಿಯಲ್ಲಿ ನಾವು ಹೋರಾಟಗಳಿಗೆ ಹೋಗಿ ಕಷ್ಟ ನಷ್ಟಗಳನ್ನ ಅನುಭವಿಸ್ಕೊಂಡು ಸಸ್ಪೆಂಡು, ಟ್ರಾನ್ಸ್ಫರ್, ಡಿಸ್ಮಿಸ್ಗಳಾಗ್ಬೇಕು ಮೇಡಮ್. ಇದನ್ನೆಲ್ಲಾನು ಹೊರತುಪಡಿಸಿ ನಾವು ಈ ಜಂಜಾಟ ರಹಿತವಾದ ಮತ್ತು ವೈಜ್ಞಾನಿಕ ಮಾದರಿಯಲ್ಲಿ ವೇತನವನ್ನು ಪಡಿಬೇಕು ಅನ್ನೋ ನಿಟ್ಟಿನಲ್ಲಿ ಸರಿಸಮಾನ ವೇತನ ಹೇಳ್ತಾ ಇದ್ದೀವಿ. ಆ ಸರಿಸಮಾನ ವೇತನಕ್ಕೋಸ್ಕರನೇ ನಾವು ಕಳೆದ 4 ವರ್ಷಗಳಿಂದ ಹೋರಾಟಗಳನ್ನ ಮಾಡ್ಕೊಂಡ್ ಬರ್ತಾ ಇದ್ದೀವಿ. ಸರಿಸಮಾನ ವೇತನಕ್ಕಾಗಿ ಯಾರು ನಮ್ಮ ಜೊತೆಗೆ ಬರ್ತಾರೋ ಅವ್ರ ಜೊತೆಲಿ ನಾವು ಹೋಗೋಕೆ ರೆಡಿ ಇದ್ದೀವಿ. ಇನ್ನೊಂದು ವಿಚಾರದಲ್ಲಿ ನಾನು ಖಂಡಿತವಾಗಿ ಹೇಳ್ತೀನಿ, ನಾನು ಅವ್ರ ಜೊತೆಲಿ ಹೋಗೋಕ್ಕಿಂತನೂ ನಾನು ಮೊದಲೇ ಹೇಳ್ತಾ ಇದ್ದೀನಿ, ಈಗಾಗಲೇ ಮೊನ್ನೆ ಜಂಟಿ ಕ್ರಿಯಾ ಸಮಿತಿ ಅವರೆಲ್ಲ ಹೇಳ್ತಾ ಇದ್ರು, ಸರಿಸಮಾನ ವೇತನಕ್ಕೆ ಕರೆ ಕೊಟ್ರೆ ನಾವು ನಿಮಗೆ ಬೆಂಬಲ ನೀಡ್ತೀವಿ ಅಂತ ಹೇಳಿದ್ದಾರೆ. ಹಿರಿಯ ನಾಯಕರುಗಳು ಹೇಳಿದ್ದಾರೆ, ಅದನ್ನ ನಾವು ಸ್ವಾಗತಿಸಿದ್ದೀವಿ. ಅವರ ಒಂದು ನಾಯಕತ್ವವನ್ನ ನಾವು ನೋಡಿದ್ದೀವಿ, ಬೆಳೆದಿದ್ದೀವಿ. ಸೊ ನಾವು ಅದ್ರ ಬಗ್ಗೆ ಅಲ್ಲಗಲಿಯಲ್ಲ. ನಾವು ಕೇಳ್ತಾ ಇರೋದು, ಸ್ವಾಮಿ ನೀವು ಸರಿಸಮಾನ ವೇತನಕ್ಕೆ ನೀವು ಬೆಂಬಲ ನೀಡೋದ್ರ ಕೊಡ್ತೀನಿ ಅಂತ ಹೇಳಿದಿರಲ್ಲ, ದಯವಿಟ್ಟು ನೀವು ಬೆಂಬಲ ನೀಡೋದ್ರ ಬಗ್ಗೆ ನೀವು ಹೇಳಿರೋ ಮಾತುಗಳು ನಾವು
ಒಂದು ಕಡೆಯಿಂದ ಎಲ್ಲಾನು ನೋಡಿದ್ದೀವಿ. ನೀವು ಹೇಳ್ತಾ ಇರೋದೇನು, ಬೇಡಿಕೆಗೆ ನನ್ನ ಬೆಂಬಲವಿಲ್ಲ, ಹೋರಾಟಕ್ಕೆ ಮಾತ್ರ ನನ್ನ ಬೆಂಬಲ ಕೊಡ್ತೀನಿ ಅಂತ ಹೇಳಿದ್ದೀರಾ. ದಯವಿಟ್ಟು ಈ ಮಾತನ್ನ ಬಿಟ್ಬಿಡಿ. ಯಾಕಂದ್ರೆ ಈಗಾಗಲೇ ನೀವು ಆಂಧ್ರ ಪ್ರದೇಶದಲ್ಲಿ ಹೋಗಿ ಸಾರಿಗೆ ನೌಕರರು ಸರ್ಕಾರಿ ನೌಕರರಾಗಬೇಕು ಅನ್ನೋ ವಿಚಾರದಲ್ಲಿ ಹೋರಾಟಗಳನ್ನ ಮಾಡ್ಕೊಂಡ್ ಬಂದಿದ್ದೀರಾ. ನಿಮ್ಮದೇ ಏನು ಬುಕ್ಲೆಟ್ ಇದು, ಆಂಧ್ರ ಪ್ರದೇಶದಲ್ಲಿ ಸರ್ಕಾರಿ ನೌಕರರಾದಾಗ ಅಲ್ಲೂ ನಿಮ್ಮ ಸಂಘಟನೆಗಳಿದ್ವು, ಅಲ್ಲಿ ನೀವು ಬೆಂಬಲವನ್ನ ಘೋಷಣೆ ಮಾಡಿದಿರಿ, ಅಲ್ಲಿ ಸರ್ಕಾರಿ ನೌಕರರಾದ್ರು. ಅದೇ ರೀತಿಯಲ್ಲಿ ತೆಲಂಗಾಣ ಆದಾಗ ನೀವು ಮತ್ತೆ ನಿಮ್ಮ ಇತರ ನಾಯಕರು ಎಲ್ಲರೂ ಸಹ ಹೋಗಿ ನೀವು ಅಲ್ಲಿ ಬೆಂಬಲವನ್ನು ಘೋಷಿಸಿ ಅಲ್ಲೂ ಹೋಗಿ ನೀವು ಹೋರಾಟಕ್ಕೆ ನಿಂತಿದ್ದು ನೋಡಿದ್ದೀರಿ. ಎಲ್ಲ ಸಾಮಾಜಿಕ ಜಾಲತಾಣದಲ್ಲಿ ಮತ್ತು ಮಾಧ್ಯಮಗಳಲ್ಲಿ ಬಂದಿದೆ. ನಿಮಗೆ ಅಲ್ಲಿ ಇನ್ನೊಂದು ಮಾತನ್ನ ಹೇಳಿದ್ರಿ, ಇದೇ ನಿಗಮ ಚಾನೆಲ್ ನಲ್ಲಿ ಹೇಳಿದ್ರಿ, ನಾವು ಅವರ ಹೋರಾಟಕ್ಕೆ ಬೆಂಬಲವನ್ನ ಕೊಟ್ವಿ ಆದರೆ ಬೇಡಿಕೆಗಲ್ಲ ಅಂದ್ರಿ. 58 ದಿನಗಳು ನಡೀತು ಮೇಡಮ್ ಸ್ಟ್ರೈಕ್. ಅದು 58 ದಿನಗಳು ನಡೀತು. ಸುಮಾರು 50ಕ್ಕೂ ಹೆಚ್ಚು ಅಲ್ಲಿನ ನೌಕರರು ವಿವಿಧ ಕಾರಣಗಳಿಂದ ಮೃತಪಟ್ಟರು. ಅದು ಇವರೇ ಬುಕ್ಕಲ್ಲಿ ಇವ್ರದೇ ಇದೇನಿದು 7ನೇ ಸಮ್ಮೇಳನದಲ್ಲಿ ಹೊಡೆದ ಪುಸ್ತಕದಲ್ಲಿ ಹಾಕಿರುವಂತ ವಿಚಾರ. ನೀವು ಈ ರೀತಿಯಲ್ಲಿ ಬೇಡಿಕೆಗೆ ಬೆಂಬಲ ಇಲ್ಲ, ಹೋರಾಟಕ್ಕೆ ಬೆಂಬಲ ಕೊಡ್ತೀವಿ ಅನ್ನೋದು ಮಾತುಗಳನ್ನ ಬಿಟ್ಟು ನಿಜಾಂಶನ ಅಲ್ಲೂ ಹೇಳ್ಬೋದಾಗಿತ್ತಲ್ಲ. ನಿಜಾಂಶ ಹೇಳಿದ್ರೆ 50 ಕುಟುಂಬಗಳು ಇವತ್ತು ಬೀದಿಗೆ ಬರ್ತಾ ಇರ್ಲಿಲ್ಲ. ನಾವು ಆ ರೀತಿಯಲ್ಲಿ ನಿಮ್ಗೆ ಹೋರಾಟಕ್ಕೆ ಬೆಂಬಲ ಕೊಡ್ತೀವಿ, ಬೇಡಿಕೆಗಲ್ಲ ಅನ್ನೋ ಮಾತುಗಳನ್ನ ಬಿಟ್ಬಿಡಿ. ಸರಿ ಸಮಾನ ವೇತನ ಅನ್ನೋ ವಿಚಾರಕ್ಕೆ ನೀವು ಖಂಡಿತ ನೀವು ನಮ್ ಜೊತೆಗೆ ಬರ್ತೀರಾ, ನಾವು ನಿಮ್ ಜೊತೆಗೆ ನಾನ್ ಹೇಳ್ತಾ ಇಲ್ಲ, ನಾನು ನಿಮ್ ಜೊತೆ ಬರೋ ವಿಚಾರ ಅಲ್ಲ. ನೀವೇ ಇದನ್ನ ತಗೊಳ್ಳಿ, ನೀವೇ ಮುಂದುವರಿಸಿ, ನಿಮ್ಮಿಂದ ನಾವು ಬರ್ತೀವಿ. ನೀವೇ ನಿಮ್ಮ ಸಪೋರ್ಟ್ ಅಲ್ಲ ಮೇಡಮ್. ನಾವು ಯಾವುದೇ ಪಕ್ಷ ಭೇದ ಸಂಘಟನೆಯನ್ನ ಮರೆತು, ನಾನು ಇನ್ನು ಅವ್ರಿಗಿಂತ ತುಂಬಾ ಕಡಿಮೆ ವಯಸ್ಸಿನಲ್ಲಿ ಅನುಭವದಲ್ಲಿ ಕಡಿಮೆ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ನೀವೇ ಮುಂದುವರಿಸಿ ಸ್ವಾಮಿ, ನಾವು ನಿಮ್ಮ ಹಿಂದೆ ಬರ್ತೀವಿ. ಆದ್ರೆ ಜವಾಬ್ದಾರಿ ನಂದು. ಸರ್ಕಾರಿ ನೌಕರಂತೆ ಸರಿ ಸಮಾನ ವೇತನ ಆಗ್ಬಿಟ್ರೆ ಕೂಟಕ್ಕೆ ಹೆಸರು ಬಂದ್ಬಿಡುತ್ತೆ, ಒಕ್ಕೂಟಕ್ಕೆ ಹೆಸರು ಬಂದ್ಬಿಡುತ್ತೆ, ಚಂದ್ರಿಗೆ ಹೆಸರು ಬಂದ್ಬಿಡುತ್ತೆ. ಇವತ್ತು ಹೇಳ್ತಾ ಇದ್ದೀನಿ ಸ್ವಾಮಿ, ನಮ್ಗೆ ಆ ಹೆಸರು ಬೇಡ. ನಮ್ಗೆ ನಾನು ಇವತ್ತು ನಿಮ್ಮ ಮುಂದೆ ನಾನು ಘಂಟಾಘೋಷವಾಗಿ ಹೇಳ್ತೀನಿ, ಸರಿ ಸಮಾನ ವೇತನ ಆದ್ರೆ ನಾನು ನಾನು ಈ ಮುಂದಿನ ಈ ಸಂಘಟನಾ ವಿಚಾರದಲ್ಲಿ ಇರಲ್ಲ ಸ್ವಾಮಿ. ನಾನು ನೆಮ್ಮದಿಯಾಗಿ ನಾನು ಡ್ಯೂಟಿ ಮಾಡ್ಕೊಂಡು ಹೊರಟೋಗ್ಬಿಡ್ತೀನಿ. ಇದು ನಾನು ಎಲ್ಲರ ನೌಕರರ ಮುಂದೆ, ನನ್ನ ನಿಗಮ ಚಾನೆಲ್ನ ಪ್ರೇಕ್ಷಕರ ಮುಂದೆ ನಾನು ಇವತ್ತು ಹೇಳ್ತಾ ಇದ್ದೀನಿ. ಘಂಟಾಘೋಷವಾಗಿ ಘೋಷಣೆ ಮಾಡ್ಕೊಂತೀನಿ. ಈ ಸರಿ ಸಮಾನ ವೇತನ ಘೋಷಣೆ ಮಾಡಿಸ್ಬಿಟ್ರೆ ಆಗೋಗ್ಬಿಟ್ರೆ ದೇವರ ದಯದಲ್ಲಿ ಆಗೋಗುತ್ತಲ್ಲ, ಹಾಗೆ ಆಗುತ್ತೆ. ಹೋರಾಟಕ್ಕೆ ಇಳಿತೀವಿ, ಅದು ಹಾಗೆ ಆಗುತ್ತೆ. ಆದಾಗ ಖಂಡಿತ ಮತ್ತೆ ನಾನು ಈ ದಲಿತ ಸಂಘಟನೆಯಲ್ಲಿ ಮುಂದುವರಿಯಲ್ಲ. ನೀವೇ ಅದನ್ನು ಮುಂದುವರಿಸ್ಕೊಳ್ಳಿ, ನಿಮ್ಮ ಅಸ್ತಿತ್ವ ಎಲ್ಲೂ ಕಳೆದೋಗಲ್ಲ. ಇವ್ರಿಗೆ ಇರೋದು ಏನ್ ಗೊತ್ತಾ ಮೇಡಮ್, ಸರಿ ಸಮಾನ ವೇತನ ಆಗ್ಬಿಟ್ರೆ ಸಂಘಟನೆಗೆ ಕೆಲಸ ಇರಲ್ಲಂತೆ. ಇವರ ಉದ್ದೇಶ, ಇವರ ಮನದಲ್ಲಿರುವ ಗೊಂದಲ ಯಾಕೆ ಇರಲ್ಲ. ಸಡಾಕ್ಷರಿ ಅವ್ರ ಹತ್ರ ಇತ್ತೀಚೆಗೆ ಒಂದು ವಾರ 15 ದಿನ ಆಯ್ತು, ಅವ್ರ ಹತ್ರ ಮಾತಾಡ್ಬೇಕಾದ್ರೆ ಹೇಳ್ತಾರೆ, ನಾವು ಸರ್ ನಿಮ್ಮ ಬೇಡಿಕೆಗಳೆಲ್ಲ ಈಡೇರ್ತಾ ಇಲ್ಲ. 7ನೇ ವೇತನ ಆಯೋಗ ಸಿಕ್ತು, OPS ಜಾರಿ ಆಗ್ತಾ ಇದೆ. OPS ಜಾರಿಯಾಗೋ ನಿಟ್ಟಿನಲ್ಲಿ ಸಮಿತಿಗಳು ರಚನೆ ಆಗಿದ್ದಾವೆ. ಇನ್ನು ನಿಮ್ಮ ಬೇಡಿಕೆಗಳೆಲ್ಲ ಈಡೇರ್ತಾ ಇದಾವಲ್ಲ ಸಮಯ ಅಂತ ಕೇಳಿದಕ್ಕೆ ಅವರು ಹೇಳ್ತಾರೆ, ಇಲ್ಲ ಚಂದ್ರು, ನಮ್ಗೆ ಇನ್ನೂ ನಮ್ಮ ಬೇಡಿಕೆಗಳು ಸಾಕಷ್ಟು ಇದಾವಪ್ಪ, ನಾವ್ ಇನ್ನೂ ಹೋರಾಟಗಳನ್ನ ಮಾಡ್ಬೇಕು ಅನ್ನೋ ಮಾತು ಹೇಳ್ತಾರೆ. ಫ್ಯಾನ್ ಕೆಳಗಡೆ ಕೂತ್ಕೊಳ್ಳೋರು ಅವ್ರು ಆ ವಿಚಾರಗಳನ್ನ ಹೇಳ್ಬೇಕಾದ್ರೆ ದಿನ ನಡೆಯುವಂತ ನಮ್ಮ ಕಾಲಗಳು ದಿನ ಎಡುತ್ತೀವಿ. ನಮ್ಮ ದಿನಕ್ಕೊಂದು ಸಮಸ್ಯೆಗಳು ನಮ್ಮಲ್ಲಿ ಉದ್ಭವ ಆಗ್ತವೆ. ಸೊ ನಾವು ಇನ್ನು ಎಷ್ಟು ಸಮಸ್ಯೆಗಳಿಗೆ ಪರಿಹಾರ ಹುಡ್ಕೋಬೇಕು, ಅದ್ರ ಬಗ್ಗೆ ಎಲ್ಲ ನಾವು ಚರ್ಚೆಗಳಾಗಬೇಕು. ಅದರಿಂದ ಕೇಳ್ತಾ ಇರೋದು, ಸರಿ ಸಮಾನ ವೇತನ ಆಗ್ಬಿಟ್ರೆ ಯಾವುದೇ ಕಾರಣಗಳಿಗೂ ಸಂಘಟನೆಗಳು ಅಸ್ತಿತ್ವವನ್ನು ಕಳ್ಕೊಳ್ಳಲ್ಲ. ಮುಂದುವರೆದು ನಮ್ಮ ಕೆಲಸಗಳು ನಮ್ಮ ಸಂಘಟನೆಗಳು ಮಾಡ್ಬೋದು. ಆದ್ರೆ ನಾನು ಹೇಳ್ತಾ ಇದ್ದೀನಿ, ಸರಿ ಸಮಾನ ವೇತನ ಆಗ್ಬಿಟ್ರೆ ಈ ಸಂಘಟನೆಗಳ ವಿಚಾರನೇ ಬೇಡ, ನಾನು ನನ್ನ ಡ್ಯೂಟಿ ನೋಡ್ಕೊಂಡು ನಾನು ನನ್ನ ಸಂಸಾರ ಜೊತೆಯಲ್ಲಿ ನೆಮ್ಮದಿಯಾಗಿ ಇದ್ದು ಬಿಡ್ತೀನಿ ಅಂತ ಹೇಳ್ತೀನಿ. ದಯವಿಟ್ಟು ಬನ್ನಿ. ಸರಿ ಸಮಾನ ವೇತನ ಅನ್ನೋದು ಕೇವಲ ಸಂಘಟನೆಗಳ ಅಸ್ತಿತ್ವ ಅಲ್ಲ, ನೌಕರರ ಅಸ್ತಿತ್ವ, ಅವರ ಅಳಿವು ಉಳಿವು. ಮೇಡಮ್, ಮೊನ್ನೆ
ಏನು ಬಜೆಟ್ ಅಲ್ಲಿ ಘೋಷಣೆ ಆಗ್ಲಿಲ್ಲ ಅನ್ನೋದು. ಅದೇ ಬಜೆಟ್ ಅಲ್ಲಿ ಘೋಷಣೆ ಆಗುತ್ತೆ ಅಂತ ನಾನು ಯಾವತ್ತೂ ಹೇಳಿರ್ಲಿಲ್ಲ ನನ್ನ ವಿಡಿಯೋಗಳಲ್ಲಿ. ಮಾನ್ಯ ಸಾರಿಗೆ ಸಚಿವರು ಆ ನಿಟ್ಟಿನಲ್ಲಿ ಪ್ರಯತ್ನ ಪಡ್ತಾ ಇದ್ದಾರೆ. ಅನುದಾನಗಳು ಕ್ರೋಢೀಕರಿಸಿಕೊಂಡು ನಮ್ಮ ಬೇಡಿಕೆಯನ್ನು ಈಡೇರಿಸುವ ನಿಟ್ಟಿನಲ್ಲಿ ಕ್ರಮಗಳನ್ನ ಕೈಗೊಳ್ತಾರೆ ಅಂತ ಹೇಳಿದ್ರು. ಆದ್ರೆ ಈ ಸಂಘಟನಾ ಕೆಲವು ನಾಯಕರುಗಳು ಚುನಾವಣಾ ಬಜೆಟ್ ನ ಪೂರ್ವದಲ್ಲೇ ಡೇಸ್ ಕೌಂಟಿಂಗ್ ಸ್ಟಾರ್ಟ್ ಮಾಡಿದ್ರು. ಬೇಕು ಅಂತಾನೆ ವಾರದಲ್ಲಿ ಘೋಷಣೆ ಆಗ್ಬಿಡುತ್ತೆ ಅಂದ್ರೆ ನೌಕರನ ಒಂದು ರೀತಿಯಲ್ಲಿ ಪ್ರಚೋದನೆ ಮಾಡೋದು, ಅವರನ್ನ ರೊಚ್ಚಿಗೆ ಬಿಡಿಸಂತ ಕೆಲಸಗಳನ್ನ ಮಾಡ್ಕೊಂಡ್ ಬಂದು ನಾನು ಅದಕ್ಕೆಲ್ಲ ಏನು ಉತ್ತರ ಕೊಡ್ಲಿಲ್ಲ. ಬಜೆಟ್ ನಲ್ಲಿ ಏನು ಆಗಲಿಲ್ಲ ಅನ್ನೋದು ಗೊತ್ತಾಗಿದ ತಕ್ಷಣನೇ ಬಂದಿದ ತಕ್ಷಣನೇ ಇಷ್ಟು ಸಂತೋಷ ಪಟ್ರು ಮೇಡಮ್. ಇಷ್ಟು ಸಂತೋಷ ಪಟ್ರು ಅಂದ್ರೆ ಅವತ್ತು ಎಲ್ಲೆಲ್ಲಿ ಏನೇನ್ ಪಾರ್ಟಿ ಮಾಡ್ಕೊಂಡ್ರು ಗೊತ್ತಿಲ್ಲ, ಮಾಡ್ಕೊಂಡ್ರು. ಒಂದು ವಿಚಾರ ಮೇಡಮ್, ನಮ್ಮ ಹಳ್ಳಿ ಕಡೆ ಎಲ್ಲ ಅತ್ತೆ ಸೊಸೆ ನೋಡಿರ್ಬೋದು ನೀವು. ಅತ್ತೆ ಸೊಸೆ ಕಿತ್ತಾಟ ಆಡ್ಬೇಕಾದ್ರೆ ಅತ್ತೆ ಇದ್ದವಳು ಹೇಳ್ತಾಳೆ ಸೊಸೆಗೆ, ನೀನ್ ಮುಂಡೆ ಆಗ ಅಂತ ಹೇಳ್ತಾ ಇರ್ತಾಳೆ. ಆದ್ರೆ ಆ ಅತ್ತೆ ಅನ್ನೋ ತಾಯಿ ತನ್ನ ಮಗ ಸತ್ರೇನೆ ಸೊಸೆ ಮುಂಡೆ ಆಗೋದು ಅನ್ನೋದು ಗೊತ್ತಿಲ್ಲ, ವಿಧವೆ ಆಗ್ತಾಳೆ ಅನ್ನೋದು ಗೊತ್ತಿಲ್ಲ. ಸಾರಿ, ನಾನು ಮಹಿಳೆಯರಿಗೆ ನಾನು ಗೌರವ ಬಿಟ್ಟು ನಾನು ಮಾತಾಡೋನಲ್ಲ, ಅವರಿಗೆ ಗೌರವದ ಚ್ಯುತಿ ತರೋನಲ್ಲ, ಬಟ್ ಆಡು ಭಾಷೆಯಲ್ಲಿ ಬರುವಂತ ಮಾತುಗಳು. ಆತರ ಮಗ ಸತ್ರನೂ ಪರವಾಗಿಲ್ಲ, ಸೊಸೆ ವಿಧವೆ ಆಗ್ಬೇಕು. ಆ ಮಟ್ಟದಲ್ಲಿ ನೌಕರರು ಹಾಳಾದ್ರೂ ಪರವಾಗಿಲ್ಲ, ನಾವು ಗೆದ್ವಿ. ಚಂದ್ರು ಕೂಟ ಒಕ್ಕೂಟ ಅನ್ನೋದು ಕಾನ್ಸೆಪ್ಟು ಆಳ್ ಬಿದ್ದೋಯ್ತು, ಆಳ್ ಬೀಳಿಸ್ತಾ ಇದೀವಿ ಅನ್ನೋದು ಅವ್ರಿಗೆ ಸಂತೋಷ ಪಡ್ತಾ ಇದ್ದಾರೆ. ಕಣಪ್ಪ, ನಾನು ಕೇಳ್ತಾ ಇರೋದು ನನ್ನ ಒಬ್ಬನಿಗೋಸ್ಕರ, ಕೂಟದ ಪದಾಧಿಕಾರಿಗಳಿಗೋ ಅಥವಾ ಕೂಟವನ್ನು ನಂಬಿರುವ ಇತರ ನೌಕರರಿಗಲ್ಲಪ್ಪ, ನಿನ್ನನ್ನು ಒಳಗೊಂಡಂತೆ ನಿನ್ನ ಪೇಮೆಂಟ್ ಸ್ಲಿಪ್ ನ ತೆಗೆದು ಒಂದ್ಸಲಿ ನೋಡ್ಬಿಡು. ಸರ್ಕಾರಿ ನೌಕರರಿರೋ ವೇತನವನ್ನ ನೋಡು, BWSS ಇರೋ ವೇತನವನ್ನ ನೋಡು, KEB ಇರೋ ವೇತನವನ್ನು ನೋಡಿ, ಅವ್ರಿಗಿಂತ ಎಷ್ಟು ಕಷ್ಟ ಪಡ್ತಾ ಇದೀಯಾ, ಎಷ್ಟು ಹಗಲಿರುಳಿಂದ ನಿನ್ನ ಕುಟುಂಬವನ್ನ, ನಿನ್ನ ಹಬ್ಬ ಹರಿದಿನಗಳನ್ನ ಬಿಟ್ಟು ಹಗಲು ರಾತ್ರಿ ಮಳೆ ಚಳಿ ಎಂದಿನ ದುಡಿತಾ ಇದೆಯಲ್ಲ, ನಿನಗೋಸ್ಕರ ಕಣಪ್ಪ ನಾನು ಕೇಳ್ತಾ ಇರೋದು. ಸಂಘಟನೆಗಳು ಆಮೇಲೆ, ಫಸ್ಟ್ ನಿನ್ನ ಅಸ್ತಿತ್ವ ಎಲ್ಲಿದೆ, ನಿನ್ನ ಬಾಯಿಗೆ ಮಣ್ಣು ಬೀಳ್ತಾ ಇದೆ, ಅದನ್ನ ನೋಡ್ಕೊಳ್ರಪ್ಪ. ನಾನು ಅದನ್ನೇ ಕೇಳ್ತಾ ಇರೋದು. ಆಗಲ್ಲ ಅಂತ ಯಾಕೆ ಅನ್ಕೊಂತೀರಾ? ಆಗುತ್ತಂತ ಮುನ್ನುಗ್ಗೋಣ, ಒಗ್ಗಟ್ಟಾಗಿ ಬರ್ತೀರಾ? ಎಸ್, ಬನ್ನಿ, ನೀವೇ ಮುಂದುವರಿಸಿ, ನಿಮ್ಮಿಂದ ನಾವು ಬರ್ತೀವಿ, ನೀವೇ ಮುಂದಾಳತ್ವ ತಗೊಳ್ಳಿ. ಗೆದ್ದಾದ್ಮೇಲೆ ಚಂದ್ರು ಇಲ್ಲೇ ಕೂಟ ಹೊಡ್ಕೊಂಡು ಕೂತ್ಕೊತಾನೆ, ನೆವರ್ ಕೂಟನು ಅನ್ನೋ ವಿಚಾರ ಬೇರೆ. ನಾನು ಚಂದ್ರು ಅನ್ನೋ ನಾನು ಖಂಡಿತ ಬೇಡಿಕೆ ಇಡಾದ್ಮೇಲೆ ನಾವಂತೂ ಯಾವ್ದೇ ಕಾರಣಕ್ಕೂ ನಿಮ್ ಜೊತೆ ಈ ಒಂದು ಸಂಘಟನೆ ವಿಚಾರದಲ್ಲಿ ಮುಂದುವರಿಯಲ್ಲ, ನಾನು ಇವತ್ತು ಘೋಷಣೆ ಮಾಡ್ಕೊಂತೀನಿ. ಇದು ವಿಚಾರ ಮೇಡಮ್. ಇಲ್ಲಿ ಒಟ್ಟು ನೌಕರರಿಗೆ ನ್ಯಾಯ ಸಿಗಬೇಕು ಅನ್ನುವಂತ ಉದ್ದೇಶ ನಿಮ್ಮದು. ಎಸ್, ಇದೀಗ ಸರ್ ಇನ್ನೊಂದು ಇಂಟ್ರೆಸ್ಟಿಂಗ್ ಕ್ವಶನ್ ಇದು. ಎಸ್ ಸರ್, ನೀವು ಇಷ್ಟೊತ್ತು ಕೇಳುವಂತ ಪ್ರಶ್ನೆಗಳಲ್ಲಿ ಸಾಮಾನ್ಯವಾಗಿ ಹೆಚ್ಚು ಜನ ಸಮಾನ ವೇತನದ ಬಗ್ಗೆನೇ ಕೇಳಿರುವಂತದ್ದು. ಸರ್, ಮತ್ತೊಬ್ಬರು ಕೇಳಿರುವಂತದ್ದು ಈ ಸಮಾನ ವೇತನ ಅಂತ ಅಂದ್ರೆ ಏನು, ಹೇಗೆ ಅನ್ನುವಂತ ಪ್ರಶ್ನೆ. ಇದು ಯಾವ ಮಟ್ಟಕ್ಕೆ ಇನ್ನೂ ಪಾಪ ನಮ್ಮ ನೌಕರರು ಮುಗ್ಧರಾಗಿದ್ದಾರೆ ಅಂತ ಇದರಲ್ಲಿ ಗೊತ್ತಾಗುತ್ತೆ. ಸಮಾನ ವೇತನ ಅಂದ್ರೆ ಮೇಡಮ್, ಇಲ್ಲಿ ಎರಡು ರೀತಿಯಲ್ಲಿ ನಮ್ಮ ಸಂಸ್ಥೆಗಳಲ್ಲಿ, ನಮ್ಮ ಸರ್ಕಾರದಲ್ಲಿ ಒಂದು ನಿಗಮ ಮತ್ತೆ ಇಲಾಖೆಗಳು ಎರಡು ತರ ಇದಾವೆ. ಇಲಾಖೆಗಳು, ಸರ್ಕಾರದ ಇಲಾಖೆಗಳು ಪ್ಯೂರ್ಲಿ ವೇತನ ಆಯೋಗವನ್ನ ಅಳವಡಿಸಿಕೊಳ್ಳುವಂತ ಒಂದು ಇಲಾಖೆಗಳು. ಅದು ಪ್ಯೂರ್ಲಿ ಗವರ್ನಮೆಂಟ್. ಅವನ್ನ ಹೊರತುಪಡಿಸಿ 72 ನಿಗಮ ಮಂಡಳಿಗಳನ್ನ ನಾವು ಇದಾವೆ ನಮ್ಮ ಸರ್ಕಾರದಲ್ಲಿ. ಅವೇನಾದ್ರು ಆಟೋನಮಸ್ ಬಾಡೀಸ್ ಅಂತ ಸಪರೇಟ್ ಆಗಿ ಇಟ್ಬಿಡ್ತಾರೆ. ಅವರ ಒಂದು ಏನು ಸರ್ಕಾರದಿಂದ ಅನುದಾನಗಳನ್ನ ಕೊಡೋದು ಅಥವಾ ಅವರೇ ತಮ್ಮ ಇದರಲ್ಲಿ ಕ್ರೋಢೀಕರಿಸಿಕೊಂಡು ಸಂಬಳಗಳನ್ನ ಕೊಡೋದು ವಿಚಾರಗಳಲ್ಲಿ, ಸವಲತ್ತುಗಳನ್ನ ಪಡೆಯುವ ವಿಚಾರದಲ್ಲಿ ಸರ್ಕಾರಕ್ಕೆ ಒಂದೇನಂದ್ರೆ ಆ ಸರ್ಕಾರದ ಅಧೀನದಲ್ಲಿರ್ತವೆ. ಆದ್ರೆ ಸರ್ಕಾರದ ಇದರಲ್ಲಿ ಏನೋ ವೇತನಗಳನ್ನ ಕೊಡಲ್ಲ. ಆದ್ರೆ ಅಂತವು ಸರ್ಕಾರದಲ್ಲಿ 72 ನಿಗಮ ಮಂಡಳಿಗಳಿವೆ ಮೇಡಮ್. ಇಷ್ಟು ನಿಗಮ ಮಂಡಳಿಗಳು ಸರ್ಕಾರದಲ್ಲಿ ಇದಾವೆ. ಅದರಲ್ಲಿ KSRTC, BWSSB, KEB ಇವು ಮೂರು ಮಾತ್ರನೇ
ಏನು ವೇತನ ಪರಿಷ್ಕರಣೆ ಮಾಡ್ಕೊಳ್ತಾರೆ 4 ವರ್ಷಕ್ಕೊಂದ್ಸಲಿ ಅವ್ರದೇ ರೀತಿಯಲ್ಲಿ ವೇತನ ಪರಿಷ್ಕರಣೆ ಮಾಡ್ಕೊಂತಾರೆ. ಇವುದನ್ನು ಹೊರತುಪಡಿಸಿ ಮಿಕ್ಕ ಏನು ಬೋರ್ಡ್ ಅಂಡ್ ಕಾರ್ಪೊರೇಷನ್ಸ್ ಇದಾವೆ ಇವರೆಲ್ಲರೂ ವೇತನದ ಆಯೋಗದ ಮಾದರಿಯನ್ನ ಅಳವಡಿಸ್ಕೊಂಡ್ಬಿಡ್ತಾರೆ. ಇವರು ಅಗ್ರಿಮೆಂಟ್ ಮಾಡ್ಕೊಳ್ಳಲ್ಲ ಅಂದ್ರೆ ಅವ್ರು ಎಷ್ಟು ಪರ್ಸೆಂಟೇಜ್ ಕೊಡ್ತಾರೋ ಅಷ್ಟು ಪರ್ಸೆಂಟೇಜ್ ನ ಆ ಟೈಮಲ್ಲಿ ಅವರು ಅಳವಡಿಸ್ಕೊಂಡ್ಬಿಡೋದು ಈ 3 ಬೋರ್ಡ್ಗಳನ್ನ ಬಿಟ್ಟು. ಸೊ ನಾವು ಈಗ ಸರಿಸಮಾನ ವೇತನ ಅಂತ ಕೇಳ್ತಾ ಇದ್ದಾರೆ. ಪಾಪ ಅವ್ರಿಗೆ ಇನ್ನೂ ಅರ್ಥ ಮಾಡಿಸುವಂತ ವಿಚಾರ ಏನಂದ್ರೆ, ಈಗ ಸರ್ಕಾರದಲ್ಲಿ ಇರುವಂತ 72 ನಿಗಮ ಮಂಡಳಿಗಳಲ್ಲಿ ಏನು KB, BWSSB, KSRTC ಹೊರತುಪಡಿಸಿ ಏನು ಇದಾವೆ ಅವು ವೇತನ ಆಯೋಗದ ಮಾದರಿಯನ್ನ ವೇತನ ಆಯೋಗದ ಮಾದರಿಯನ್ನ ಅಳವಡಿಸ್ಕೊಂತಾರೆ. ವೇತನ ಆಯೋಗವನ್ನ ನಡೆಸ್ಕೊಳ್ಳಲ್ಲ, ವೇತನ ಆಯೋಗದ ಮಾದರಿಯನ್ನ ಅಳವಡಿಸ್ಕೊಂತಾರೆ. ಸೊ ಅದಾದ ನಂತರ KEB ಅವ್ರನ್ನ ಅಳವಡಿಸ್ಕೊಳಕ್ ಹೋಗ್ತೀವಿ ಅಂದ್ರೆ KEB ಅವರು ಸರ್ಕಾರಿ ನೌಕರರಿಗಿಂತ ಹೆಚ್ಚಿದ್ದಾರೆ ಮೇಡಮ್. ಅವರ ವೇತನ ಸರ್ಕಾರಿ ನೌಕರರಿಗಿಂತ ಹೆಚ್ಚಿದ್ದಾರೆ. ನೋಡಿ ಮೇಡಮ್, ಸರಿಸಮಾನ ವೇತನ ಅಂದ್ರೆ ನಾವು KEB ಅವ್ರದ್ದಾಗ್ಲಿ BWSSB ಅವ್ರದ್ದಾಗ್ಲಿ ಕೇಳಕ್ ಬರಲ್ಲ. ಯಾಕಂದ್ರೆ ಅವ್ರು ಸರ್ಕಾರಿ ನೌಕರರಿಗಿಂತ ಹೆಚ್ಚಿನ ವೇತನ ಪಡಿತಾ ಇರೋದ್ರಿಂದ ಅವ್ರನ್ನ ಕೇಳಕ್ ಬರಲ್ಲ. ಎಕ್ಸಾಂಪಲ್ ಇಲ್ಲಿ ಇವ್ರದ್ದು ಏನು KEB ಅವರು 2023 ಅಗ್ರಿಮೆಂಟ್ ಮಾಡ್ಕೊಂಡವ್ರೆ. ಈಗ ಗ್ರೇಡ್ 2 ಡ್ರೈವರ್ಗೆ ಪ್ರಸ್ತುತ ಅವರ ಮೂಲ ವೇತನ, ನಾನು ಬರೀ ಮೂಲ ವೇತನದ ಬಗ್ಗೆ ಮಾತಾಡ್ತೀನಿ, ಅದು ಆಮೇಲೆ ಏನು ಸರ್ವಿಸ್ ಮೇಲೆ ನಾವು ಮಾತಾಡಕ್ಕಾಗಲ್ಲ. ಫಸ್ಟ್ ಯಾವಾಗಲೂ ಒಬ್ಬರ ವೇತನವನ್ನ ಲೆಕ್ಕಾಚಾರ ಮಾಡ್ಬೇಕಾದ್ರೆ ಅವರ ಮೂಲ ವೇತನ ಇಟ್ಕೊಂಡ್ಬಿಟ್ರೆ ಆಮೇಲೆ ಆ ಸರ್ವಿಸ್ ಮೇಲೆ ಅದು ಕೌಂಟ್ ಆನ್ ಮಾಡ್ಕೊಂಡು ಹೋಗ್ಬೋದು. ಅವರ ಮೂಲ ವೇತನ ಒಬ್ಬ ಚಾಲಕನ ಗ್ರೇಡ್ 2 ಡ್ರೈವರ್ದು 35,300 ರೂಪಾಯಿ ಇದೆ ಮೇಡಮ್. ಸೂಪರ್ ಸರ್. ಮತ್ತೆ ಇದು BWSSB ಅವ್ರದ್ದು 2019 ಆಕ್ಚುಲಿ ಅವ್ರಿಗೆ ಇವಾಗ ವೇತನ ಪರಿಷ್ಕರಣೆ ಆಗ್ಬೇಕಾಗಿದೆ, ಇನ್ನೂ ಆಗ್ಲಿಲ್ಲ. ಅವ್ರಿಗೆ 17% ಸರ್ಕಾರಿ ನೌಕರ ಕೊಟ್ಟು ಅವ್ರನ್ನ ಹಂಗೆ ಇಟ್ಟವ್ರೆ. ಇನ್ನೂ ಅವ್ರಿಗೆ ವೇತನ ಪರಿಷ್ಕರಣೆ ಆಗ್ಲಿಲ್ಲ, ಅವ್ರಿಗೂ ಮಾಡ್ಬೇಕು. ಇದಕ್ಕೂ ಮೊದಲೇ ವೇತನ 2019 ಅವ್ರಿಗಿದ್ದಂತ ವೇತನ, ಮೂಲ ವೇತನ ಒಬ್ಬ ಚಾಲಕಂದು 27,750 ರೂಪಾಯಿ. 2023 ನಾವು ವೇತನ ಪರಿಷ್ಕರಣೆ ಮಾಡ್ಕೊಂಡಿದೀವಿ. ನಮ್ಮ ಚಾಲಕರ ಮೂಲ ವೇತನ 19,880 ರೂಪಾಯಿ. ಸಾಕಷ್ಟು ವ್ಯತ್ಯಾಸಗಳಿರುವಂತದ್ದು. ಇದನ್ನ ನಾನು ಕೇಳ್ತಾ ಇರೋದು, KSRTC ಅವರು KEB ಕೊಡಿ ಅಂತ ಕೇಳಕ್ಕಾಗಲ್ಲ, BWSSB ಅವ್ರನ್ನ ಕೇಳಕ್ಕಾಗಲ್ಲ. ಆದ್ರೆ ಅದಕ್ಕೆ ಬದಲಾಗಿ ನಾನೇನ್ ಕೇಳ್ತಾ ಇದ್ದೀನಿ, ಯೂನಿವರ್ಸಲ್ ಆಗಿರುವ ಇತರ ನಿಗಮ ಮಂಡಳಿಗಳು ಅಳವಡಿಸಿಕೊಂಡಿರುವಂತ ವೇತನ ಆಯೋಗದ ಮಾದರಿಯನ್ನ ಕೊಡಿ ಸ್ವಾಮಿ, ಅವ್ರಿಗೆ ಸರಿಸಮಾನ ವೇತನ ಕೊಡಿ. ಈಗ ಸರ್ಕಾರದಲ್ಲಿ ಚಾಲಕನ ಒಂದು ಮೂಲ ವೇತನ ಬಂದು ಸ್ಟಾರ್ಟಿಂಗ್ ಸ್ಕೇಲ್ ಬಂದು 34,100 ಇದೆ. ಅದನ್ನ ಕೊಡಿ ಸ್ವಾಮಿ ಸಾಕು. ನೀವು KEB ತರನು ಮಾಡ್ಬಿಡಿ, BWSSB ಮಾಡ್ಬಿಡಿ. ಬೇರೆ ನಿಗಮ ಮಂಡಳಿಗಳು ಯಾವ ರೀತಿಯಲ್ಲಿ ವೇತನ ಆಯೋಗದ ಮಾದರಿಯನ್ನು ನಡೆಸ್ಕೊಂಡ್ರೆ ಅದಕ್ಕೆ ಸರಿ ಸಮಾನ ವೇತನ ಕೊಡಿ ಅಂತ ಕೇಳಿದ್ದೆ. ನಮ್ಮ ಸ್ನೇಹಿತರಿಗೆ ಇನ್ನೂ ಅರ್ಥ ಆಗ್ಲಿಲ್ಲ ಅಂದ್ರೆ ದಯವಿಟ್ಟು ಈ ಸಾಮಾಜಿಕ ಜಾಲತಾಣದಲ್ಲಿ ಯಾರಿಗೆ ಸರಿ ಸಮಾನ, ಏನಕ್ಕೆ ಸರಿ ಸಮಾನ ಅನ್ನೋ ಒಂದು ವಿಚಾರ ಬಂದಾಗ ದಯವಿಟ್ಟು ಗೊಂದಲಕ್ಕೆ ಹೋಗ್ಬೇಡಿ. ನಾವು ಸರ್ಕಾರಿ ನೌಕರರಿರುವ ಸರಿಸಮಾನ ವೇತನ, ಯಾಕಂದ್ರೆ ಅವರು ಕಾಲಕ್ಕೆ ಅವರು ಸರ್ಕಾರದ ಮೇಲೆ ಒತ್ತಡಗಳನ್ನ ಏರಿ ಅವರು ವೇತನ ಆಯೋಗಗಳನ್ನ ಮಾಡಿಸ್ಕೊಂಡ್ಮೇಲೆ ನಾವೇನಿಲ್ಲ, ಅದರಲ್ಲಿ ಸುಮ್ಮನೆ ಎಂಟ್ರಿ ಆಗುವಂತದ್ದು ಅಷ್ಟೇ. ಸೊ ನಮಗೆ ಸುಲಭ ಮತ್ತು ಶಾಶ್ವತ ಪರಿಹಾರ ಮತ್ತು ಜಂಜಾಟ ರಹಿತ ಈ ಮುಷ್ಕರ ಮತ್ತೆ ಅಮಾನತು ವಜಾ ವರ್ಗಾವಣೆಗಳಿರಲ್ಲಪ್ಪ. ನಾನು ಅದಕ್ಕೋಸ್ಕರನೇ ಇಷ್ಟೆಲ್ಲ ನಾನು ಒದ್ದಾಡ್ತಾ ಇರೋದು. ದಯವಿಟ್ಟು ಸರಿಸಮಾನ ವೇತನ ಅಂದ್ರೆ ಇಷ್ಟ ಕಾನ್ಸೆಪ್ಟ್. ಓಕೆ, ನೌಕರರಿಗೆ ಈಗಾಗಲೇ ಸರಿಸಮಾನ ವೇತನದ ಬಗ್ಗೆ ಸವಿವರವಾಗಿ ತಿಳಿಸ್ಕೊಟ್ಟಿದ್ದಾರೆ ಸರ್.